ಒಬ್ಬ ಅಣ್ಣ ಇದ್ದಿದ್ರೆ KSIC ಸೀರೆ ಕೊಡಿಸ್ತಿದ್ನೋ ಏನೋ. ಈಗ ನಿನ್ಗೆ ಏನಕ್ಕೆ ಸೀರೆ ಆಸೆ? ಮನುಷ್ಯನಿಗೆ ಆಸೆ ಇಲ್ಲ ಅಂದ್ರೆ ಇನ್ಯಾರಿಗೆ ಬರುತ್ತೆ ಆಸೆ? ಉಟ್ಕೊಂಡಿಲ್ಲ ಸೀರೆನ ಉಟ್ಕೊಂಡು ಎಲ್ಲ ಗರಿ ಹೋಗ್ಬೇಕು? ಸುಮ್ಮನೆ ಉಟ್ಕೊಳ್ಳೋದು ಹಿಂಗೆ ಉಟ್ಕೊಂಡು ಕೂತ್ಕೊಳ್ಳೋದು ಹಿಂಗೆ. ಅದಕ್ಕೆ ಹೇಗೆ 25,000 ರೂಪಾಯಿ ಸೀರೆ ಬೇಕು ನಿಮಗೆ? ಕೊಡ್ಸಕ್ಕಾಗಲ್ಲ. ಸುಮ್ಮನೆ 25,000 ರೂಪಾಯಿ ಸೀರೆ ಬೇಕಂತ 20,000 ರೂಪಾಯಿ ಸೀರೆ ಬೇಕು. ಬೇಡ ರೀ, ನಾನೇ ದುಡ್ಡು ತಗೊಂತೀನಿ. ಎಲ್ರು ಪೆಟ್ ನೇಮು ನಮ್ಮ ಫ್ಯಾಮಿಲಿದು ಡಿಫ್ರೆಂಟ್ ಆಗೈತೆ. ಇದು ಚಿನ್ನು. ಹೆಸರು ಮೇಘರಾಜ್ ಅಂತ. ಮೇಘರಾಜ್. ಹಾಂ, ಅಮೂಲು. ನನ್ನ ಮಗ ನನಗೆ ಅನ್ನ ತಮ್ಮ ತಿನ್ನಿಸ್ತಾನೆ ನೋಡ್ರಪ್ಪ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನೆನ್ನೆ ಎಲ್ಲ ಬಾಯ್ಸ್ ಜೊತೆ ಒಂದು ಕಿಟಿ ಪಾರ್ಟಿ ಮುಗಿಸ್ಕೊಂಡು ಇವತ್ತು ಮತ್ತೆ ಅದಕ್ಕೇನಂತಾರೆ ಕಿಟಿ ಪಾರ್ಟಿಗೆ ಮತ್ತೆ ಇನ್ನೊಂದು ನಾನು ಆಲ್ಕೋಹಾಲಿಕ್ ಪಾರ್ಟಿ ತಾನೆ. ಬಿಡು ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಾಳು ಮಾಡಿಕ್ಕಿದ್ದಾನೆ. ಹಾಂ, ಹೌದಾ? ನಂಗೆ ಗೊತ್ತಿಲ್ಲ. ಹೌದಾ? ಹೌದಾ, ಹುಡುಗರಿಗೆ ಹೇಳಲ್ವಾ? ನಂಗೆ ಗೊತ್ತಿರೋದ್ರು ಸುಮ್ಮನೆ ಹಿಂಗೆ ನಾವು ಪಾರ್ಟಿಗಳೇ ಮಾಡೋದಲ್ಲ, ನಮ್ಗೆ ಹಂಗಾಗಿ ಗೊತ್ತಿಲ್ಲ. ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ವಿತ್ ಬಾಯ್ಸ್. ಈಗಪ್ಪ ಹಲೋ ಬಾಯ್ಸ್, ಹಾಯ್ ಹಾಯ್. ಬಾವ ಅದನ್ನ ಎಡಿಟ್ ಮಾಡ್ಕೊಂಡ್ಲಿ, ನಾನು ನೀನು ಅದೆಲ್ಲ ಹಂಚೋದು. ನೀ ಏನ್ ಮಾಡ್ತೀಯಾ? ಫೋನ್ ಮಾಡಿತ್ತು, ಅದೆಲ್ಲ ಒಂಚೂರು ಇದು ಮಾಡ್ಕೊಂಡು ಒಂದು ಕಂಟೆಂಟ್ ಇದೆ ಮಾಡ್ಕೊಂಡು ವಾಪಸ್ ದೊಡ್ಡ ಮಮ್ಮಿ ಮನೆಗೆ ಹೋಗೋಣ. ಏನಕ್ಕೆ ನಗ್ತೀಯಾ? ನಾನು ಇವ್ರನ್ನೆಲ್ಲ ಮೀಟ್ ಆದಾಗ ಎಲ್ಲ ಪಿಳ್ಳೆಗಳು ಚಿಕ್ಕ ಇನ್ನು ಪಿಟ್ರಿ ಬಾಯ್ಸ್ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಂಡು ಇಷ್ಟಿಷ್ಟೇ ಓಡಾಡ್ತಿದ್ದೋ. ಈಗ ನೋಡಿ ಮೀಸೆ ಎಲ್ಲ ಇಷ್ಟಿಷ್ಟಿಗೆ ಓಡಾಡ್ತಿದ್ದೋ ಅಂದರೆ ನಿತಿನ್ ಅವನು ಅವಾಗ SLC ಬರ್ತಿದ್ದ ಪಾಪಮ್ಮ ಓಕೆ ಸೌಂಡು. ನಾನು ಫಸ್ಟು ಅಪ್ಪುನ ಮೀಟ್ ಮಾಡಿದಾಗ ಅವನು SSLC ಎಕ್ಸಾಮ್ ಬರ್ತಿದ್ದ. ರಿಸಲ್ಟ್ ಏನಾಯಿತು ಅಂತ ಕೇಳ್ತಾ ಇತ್ತು. ಈಗ ಆಲ್ರೆಡಿ 8 ವರ್ಷ ಆಗೋಯ್ತಲ್ಲ. ಹಾಂ, 8 ವರ್ಷ ಆಗೋಯ್ತಲ್ಲವಾ? ಫೆಬ್ರವರಿ ಬಂದ್ರೆ ಹಾಂ, ಮನೇನ ಮೀಟ್ ಆಗಿ ಇದಾಕು. ಯಾರು ರಬ್ಬ ಎಲ್ಲರೂ ಮಾತಾಡ್ಕೊಂಡು ಅಂತ ದೊಡ್ಡದು ಎಷ್ಟು ದೂರ ನಡ್ಕೊಂಡ್ಬಿಟ್ಟು ನೋಡು. ಆದ್ರೂ ಇನ್ನ ಎಷ್ಟೊಂದು ದೂರ ಐತೆ, ನಡ್ಕೊಂಡು ಹೋಗ್ತಾರಂತೆ. ಡ್ರಾಪ್ ಮಾಡ್ತೀವಿ ಅಂತಂದ್ರೆ ವಾಕ್ ಮಾಡ್ಕೊಂಡು ಹೋಗ್ತಾರಂತೆ ಸರ್. ಯಾಕಪ್ಪು ನಡ್ಕೊಂಬಾ? 4 ಕಿಲೋಮೀಟರ್ ಐತಲ್ಲ ಬ್ರೋ. ನಾನಂತೂ ಇಲ್ಲಿ ಸಿಕ್ಕಾಕೊಂಡು ಬ್ರೋ. ಅದಕ್ಕೆ ಹೇಳೋದು ಬಿಲ್ಡಪ್ ಕೊಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ. ಆಗಿದೆ ಅಪ್ಪು ನಮ್ಮ ಇವ್ರಿಗೆ ಹೇಳ್ತಾ ಇದ್ದೆ. ಎಲ್ರು ಪೆಟ್ ನೇಮು ನಮ್ಮ ಫ್ಯಾಮಿಲಿದು ಡಿಫ್ರೆಂಟ್ ಆಗೈತೆ. ಚಿನ್ನು. ಇದು ಚಿನ್ನು. ಇವ್ನ ರಿಯಲ್ ಹೆಸರು ಮೇಘರಾಜ್ ಅಂತ. ಮೇಘರಾಜ್. ಹಾಂ, ಅಮೂಲು. ಮತ್ತೆ ಕುಳ್ಳಿ ಇದ್ಯಾರು? ಯಾರು ಅಪ್ಪಿ ಅಪ್ಪಿ ನನ್ನ ತಂಗಿ. ನನ್ನ ಹೆಸರು ಅಪ್ಪು. ನೋಡಿ ಎಷ್ಟೊಂದು ಏನವ. ಈಗ ಬೇಡ, ಆಮೇಲೆ ಕೊಡಿ ಅಂತ ನೋಡಿ. ಈಗ ಮೌಲಿನ್ಗೆ ಯಾವ ಥರ ಅಂತಂದರೆ ನಿನ್ನ ಬೌನ್ಸರ್ಸ್ ಬಂದಿರೋದಲ್ಲ. ಯಾವ ಥರ ಅಂದರೆ ಅವಳು 2 ಇಡ್ಲಿ ತಿಂತಾಳಂತೆ ಒಂದು ಪ್ಲೇಟದು. ಆದರೆ ಒಂದು ಪ್ಲೇಟಲ್ಲಿ 1 ಇಡ್ಲಿ ಬೇಕಂತೆ, ಇನ್ನೊಂದು ಪ್ಲೇಟಲ್ಲಿ ಇನ್ನೊಂದು ಇಡ್ಲಿ ಬೇಕಂತೆ. 2 ಸಬ್ಸೆಪ್ರೇಟಾಗಿ ಒಂದೊಂದೇ ತಿಂತಾಳಂತೆ. ಏನ್ ಗೊತ್ತಾ, 2 ಕೊಟ್ಬಿಟ್ರೆ ಒಂಥರ ಚೆನ್ನಾಗೇ ಇರಲ್ಲ, ಒಂಥರ ಸಾಂಬಾರ್ ಸಾಲಲ್ಲ. ಆಮೇಲೆ ಇಡ್ಲಿ ಅದೇ ಸಾಂಬಾರ್ ಹಾಕೊಂಡು ಇಡ್ಲಿ ತಿನ್ನಂಗ ಅನ್ಸಲ್ಲ. ಒಂದೇ ಇಡ್ಲಿ ಇರ್ಬೇಕು ಒಂದು ಡಿಪ್ಪಲ್ಲಿ, ಅವಾಗ ಚೆನ್ನಾಗಿರುತ್ತೆ. ಓಕೆ, ವಯಸ್ಸಾಯ್ತು ಕಣೆ. ನಂಗೆಲ್ಲ ಅಂಡು ನೋಯ್ತೈತಿ. ಪಾಪ ನಿಂಗೆ ಈ ಥರ ತರಬೇಕಾ ಅಥವಾ ಯಾವುದು?
ಇದು ಸ್ವಲ್ಪ ದೊಡ್ಡದು, ಪೊಲೀಸ್ ಥರ ಇದೆಯಾ ಇದು? ಅದು ಟ್ರಿಪ್ಗೆಲ್ಲ ಹೋದಾಗ ಅಲ್ಲಿ ಮೊಣ್ಣ ಏನು ಕಾಡ್ ರೋಡ್ ಕರ್ಕೊಂಡು ಹೋಯ್ತು ಆಫ್ ರೋಡ್. ನಿಂಗೆ ಅದು ಬೇಡ ಪಾಪ, ಇದು XUV ಬೇಡವೇನೆ? 700 ಈಗ ಸಕ್ಕತ್ತಾಗ್ಬಿಟ್ಟು ಲಾಂಚ್ ಆಯಿತು, ಒಂದು ವಾರ ಆಯಿತು ಲಾಂಚ್ ಆಗಿ. ಏನವ ಏನಂದವ? ವಯಸ್ಸಾಯ್ತು ಅಂತ. ಏನಂತೆ ಬಾಯ್ಸ್ದು? ಹೌದು ಹಂಗನ್ನ ಬೇಡ ಹೇಳ್ತಾ ಇದೀನಿ ಅಂತ ಏನ್ ತಿಳ್ಕೊಳ್ಳೋದೆ ಅದು? ನಿನ್ ಗೊತ್ತು ತಾನೇ ಇಲ್ಲ ಅಂತ ಏನಕ್ಕೆ ಕೇಳಿದೆ, ದೋಸೆ ಯಾಕೆ ಕೇಳಿದೆ ಅಂತ. ಇಲ್ಲ ತಾನೇ ಎಲ್ಗ ಹೋಗ್ತೀಯ ನೀನು ಅಂತ ಇವಾಗ ಹೊಡೆದ್ವಿ. ಮನೆ ಮುರಿದಿ ಕಲಿತಾ ಇದೀಯ ಅಂತ ಮುಂದೆ ಮನೆ ಬರೆಯೋದೆ ಅಂತೆ. ಹಲೋ ತಮ್ಮ ಅವನು ಅಪ್ಪು. ಇನ್ನೊಂದ್ಸಲ 1 2 3 4 5 ಮೂಡಿಲ್ಲ ನಾನು ತಪ್ಪೊಳಗೆ ಬರ್ತಾ ಇದ್ರೆ ವಾಪಸ್ ಎತ್ಕೊಬಿಟ್ಟ. ನಿನ್ನ ಯಾಕೆ ಅವಾಯ್ಡ್ ಮಾಡ್ತಾವನು? ನೀವು ಬಂದಿದ್ದೀರಾ ಅಂತಾರೆ, ಇಲ್ಲಾಂದ್ರೆ ಪಾಪ ನಾನೇ ಗತಿ. ಏನಮ್ಮ ಏನನ್ ಚಿನ್ನು ಬಂದು. ಹೌದಾ ಮಗ್ನೆ? ಹೌದು ನಿದ್ದೆ ಬಂತ ನಿಂಗೆ? ಮಾಡಿ ಮುಕ್ಕಿರಿ ನಿದ್ದೆ ಬಂದೈತೆ ಹಾಗೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಆಫ್ಕೋರ್ಸ್ ನಿನ್ನೆ ಮೊನ್ನೆ ಎಲ್ಲ ಹುಷಾರಿರಲಿಲ್ಲ. ನೆನ್ನೆ ನಿಮ್ಗೆ ಹೇಳಿದ್ದೆ ಅನಿಸುತ್ತೆ ವಿಡಿಯೋದಲ್ಲಿ. ನನ್ನ ಬಾಮ ಇದೊಂದು ಬರ್ಡೇ ಆಚರಣೆ ಟೈಮಲ್ಲೂ ಕೂಡ ಬುಸ್ ಅಂತಲೇ ಇದ್ದೆ. ಬಾಡಿ ಆಗ್ತಾಯಿರಲಿಲ್ಲ, ಯಾಕಂದರೆ ಹೊಟ್ಟೆ ಸರಿ ಇರಲಿಲ್ಲ. ಇಲ್ಲಿ ನೋಡಿ ಟ್ಯಾಬ್ಲೆಟು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಆದರೆ ಇದು ತಗೊಳ್ಳೋಕೆ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಊಟ ಎತ್ತಿಟ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ. ಬೆಳಗ್ಗೆನೂ ಹೋಟ್ಲ್ ಊಟನೇ ತಿಂದೆ, ಇಡ್ಲಿ. ಈಗ ಅಟ್ಲೀಸ್ಟ್ ಮನೆ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ. ಇದು ತರಲೆ ಕೆಲಸ ಮಾಡೋದು ಹೆಂಗೆ ಗೊತ್ತಾ? ಇದನ್ನು ಕವರ್ ತೆಗೆದುಬಿಟ್ಟು ಇಲ್ಲ ಕವರ್ನ ತೆಗೆದುಬಿಟ್ಟು ಎಲ್ಲೋ ಇಟ್ಬಿಟ್ಟಿದ್ದೆ, ಹುಡುಕಾಡ್ತಿದ್ದೆ. ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಕವರ್ ತೆಗೆದುಬಿಟ್ಟು ಆಚೆ ಇಟ್ಕೊಂಡು ಆಮೇಲೆ ತಿನ್ನೋಣ ಕುಡಿಯೋಣ ಇವೆಲ್ಲನೂ ಅಂದ್ಕೊಂಡೆ. ಬಟ್ ಈಗ ಅಲ್ಲಿಗೆ ಹೋಗ್ತಾರೋ ಕಾರಣ ಅಲ್ಲೋಗಿ ಊಟ ಮಾಡ್ಕೊಂಡು ಅಲ್ಲೇ ಟ್ಯಾಬ್ಲೆಟ್ ತೊಗೊತೀನಿ. ಮೌಲಿನ ಅಲ್ಲಿಂದ ಇಲ್ಲಿಗೆ ವಾಪಸ್ ಕರ್ಕೊಂಬರಬೇಕು. ಯಾಕಂದರೆ ಕೆಲಸಗಳಿದೆ, ಬ್ಯಾಲೆನ್ಸ್ ಎಲ್ಲ ಇದೆ. ಓಕೆ ವಿಷಮ್ಮ, ಬಾಯ್. ಹೇಗಿದ್ರೆ ಸಿ ಯು, ಲವ್ ಯು, ಟೇಕ್ ಕೇರ್. ಆ್ಯಂಡ್ ನಿಜವಾಗ್ಲೂ ಥ್ಯಾಂಕ್ ಯು. ನೀವೆಲ್ಲ ನನ್ನ ನಮ್ಮ ವೀಡಿಯೋಸ್ಗಳನ್ನ ನೀವು ಇಷ್ಟು ಮಿಸ್ ಮಾಡ್ಕೊತೀರಾ, ಇಷ್ಟು ಲೋ ಕೊಡ್ತೀರಾ ಅಂತ. ನಾನು ಮೊನ್ನೆ ಒಂದಿನ ಅಪ್ಲೋಡ್ ಆಗ್ತಿರೋ ಕಾರಣ ನೀವೆಲ್ಲರೂ ಪರ್ಸನಲ್ ಮೆಸೇಜೆಲ್ಲ ಹಾಕಿದ್ರಿ, ಏನಕ್ಕೆ ಏನಾಯಿತು ಆ್ಯಂಡ್ ಯು ಗೈಸ್ ಆರ್ ಓಕೆ ಅಂತ. ಹಾಗೆಲ್ಲ ವಿಚಾರ ಮಾಡ್ತಿರಲ್ಲ ನನ್ನೆಲ್ಲ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯ ಎಲ್ಲ ಸರಿ ಇದೆಯಾ, ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತ. ಅದು ಎಷ್ಟು ಖುಷಿ ಅಂತಂದರೆ ಅದಕ್ಕೋಸ್ಕರನಾದರೂ ವೀಡಿಯೋ ಮಾಡಬೇಕಿದ್ದು, ಹುಷಾರಿಲ್ಲ ಅಂದ್ರೂ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಲವ್. ವಿ ಆರ್ ಬ್ಲೆಸ್ಡ್. ಬೇಡ, ನನಗೆ ಬೇಕಾಗಿಲ್ಲ. ನನಗೆ ಏನೋ ಅನ್ನಿಸ್ತಾ ಇದೆ. ಏನು ಹೇಳ್ತಿದ್ದಲ್ಲ ಆಗ? ಏನೋ ಇಲ್ಲ ಪಾಪ, ನೀವು ಡಿಸೈಡ್ ಮಾಡಿ. ನನಗೆ ಇದು ಇಷ್ಟ ಆಗ್ತದೆ. ಏನು ಇಷ್ಟ ಆಗ್ತಿಲ್ಲ? ನಾನು ಇದಿಷ್ಟಕ್ಕೆ ಬೆಲೆ ಬಾಳಲ್ಲ ಅಂದರೆ ನನಗೆ ಇನ್ನಲ್ಲ. ಈಗ ನಿನಗೆ ಆ ಸೀರೆ ಏನಕ್ಕೆ KSAC ಅದು ಅಯ್ಯಪ್ಪ ದೇವ್ರೆ. ಒಬ್ಬ ಅಣ್ಣ ಇದ್ದಿದ್ರೆ KSIC ಸೀರೆ ಕೊಡಿಸ್ತಿದ್ನೋ ಏನೋ. ಈಗ ನಿನಗೆ ಏನಕ್ಕೆ ಸೀರೆ?
ಆಸೆ ಮನುಷ್ಯನಿಗೆ ಆಸೆ ಇಲ್ಲ ಅಂದ್ರೆ ಇನ್ಯಾರಿಗೆ ಬರುತ್ತೆ ಆಸೆ? ಉಟ್ಕೊಂಡೆಲ್ಲ ಹೋಯ್ತಿ ಸೀರೆನ? ಉಟ್ಕೊಂಡು ಎಲ್ಲ ಗರಿ ಹೋಗ್ಬೇಕು, ಸುಮ್ಮನೆ ಉಟ್ಕೊಳ್ಳೋದು ಹಿಂಗೆ ಉಟ್ಕೊಂಡು ಕೂತ್ಕೊಳ್ಳೋದು ಹಿಂಗೆ. ಅದಕ್ಕೆ ಹೇಗೆ 25,000 ರೂಪಾಯಿ ಸೀರೆ ಬೇಕು ನಿಮಗೆ? ಕೊಡ್ಸಕ್ಕಾಗಲ್ಲ. ಸುಮ್ಮನೆ 25,000 ರೂಪಾಯಿ ಸೀರೆ ಬೇಕಂತ ಹೇಳಿ. 20,000 ರೂಪಾಯಿ ಸೀರೆ ಬೇಕು. ಬೇಡ ರೀ, ನಾನೇ ದುಡ್ಡು ತೊಗೊತೀನಿ. ಇದಕ್ಕೆ ಹೋಗ್ತೀನಿ ಮುತ್ತುರತ್ನ ಥರ ಕೆಲಸ ಮಾಡೋದಕ್ಕೆ. ರತ್ನ ಆಗಿ ಹೋಗೋದು ತೊಗೊಂಡು ಪಾತ್ರೆ ತೊಳೆದು ತಗೊಳ್ಳೋದು. ನೋಡಿ ಸೀರೆ ಬೇಕಂತ ಈಗ ಇದರಲ್ಲಿ ಬಾಣಿಕೆ. ಯಾರೇ ಕೇಳ್ತಾರೆ ನಿಮಗೆ? ಯಾರು ನೀನೇ ಕೇಳೋದು? ಅವ್ರಿಗೆ ಹೇಳ್ದೆ ನೋಡಿ ಬೇಕಂತೆ ಅಂತ. ಕೊಡಿಸ್ಬೇಕಲ್ಲ ನನಗೆ. ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಕಳಿಸ್ತಾಳೆ ಸೀರೆ ತಗೊಳ್ಳೋದ್ಮೇಲೆ. ಇವರು ಮೈಸೂರವರಾಗಿ ಒಂದು ಮೈಸೂರು ಸಿಲ್ಕ್ ಸೀರೆ ಕೊಡ್ಸಲ್ಲ. ಅದಕ್ಕೆ ಬೇರೆ ನಗ. ಈಗ ನಾನು ಹೊಟ್ಟೆ ಸರಿ ಇದ್ದರೆ ಕಾರಣ ಮೊಸರನ್ನ ತಿಂತಾ ಇದ್ದೀನಿ. ಮೊಸರನ್ನ KSIC ಅಂತ ಇದು ಹಾಕೊಂಬಿಡಿ ಒಂದು ಟ್ಯಾಗ್ ಫೋನಲ್ಲಿ. ಓಪನ್ ಮಾಡಿದ ತಕ್ಷಣ ಅದೇ ನೋಡಿ ಕಾಣಿಸ್ಬೇಕು. ಆ ಥರ ಪಿನ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ. ಫೋನ್ ಸರಿ ಹೇಳ್ಕೊಟ್ಟೆ ಅಷ್ಟೇ ಪಿನ್ ಮಾಡೋದನ್ನ. ಎಲ್ಲದಕ್ಕೂ ಪಿನ್ ಮಾಡ್ಕೊಳ್ಳಿ ಅಂತ. ಪಿನ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವಾಗ ಗ್ಯಾಪ್ನ ಬರ್ತಾ ಇರುತ್ತೆ. ಚಿನ್ನ ಹೊರಡೋಣ. ರೆಡಿ ಆದ್ಲು. ಈಗ ಮನೆಗೆ ಹೊರಟಿ ಅದೇ ಕೆಲಸಗಳನ್ನ ಶುರು ಮಾಡೋದೆ. ನನ್ನ ಮಗನ್ನ ನೋಡಿಲ್ಲ ನಾನು. ನನ್ನ ಮಗನ ನೋಡ್ಕೊ ಮಲ್ಕೊ ಎದ್ಬಿಟ್ಟು ಪಾಪ ಅಯ್ಯೋ ಪಾಪ ಒಂದು 2 ನಿಮಿಷ ಕಣ ನನ್ನ ಮಗನ ಮಾತಾಡ್ಸ್ಬಿಡ್ತೀನಿ. ಎದ್ಬಿಟ್ಟ. ಓಕೆ ಎದ್ಬಿಟ್ಟಿದ್ದಾನಾಗಲಿ. ತಪ್ಕೊಂಡು ಬಿಡ್ತಾನೆ ಇಲ್ಲ ಹೋಗೋಕ್ಕೆ. ಆಯ್ತು ಒತ್ತಿಸ್ಕೊಂಡು ಮಲ್ಕೊಂತ ನೋಡಿ. ಯಾಕೋ ನಾನು ನಮ್ಮ ಅತ್ತೆಗೆ ಅದೇ ಹೇಳ್ತಾ ಇದ್ದೆ. ಈ ಟೈಮಲ್ಲಿ ಇಷ್ಟು ಚೆನ್ನಾಗಿಲ್ಲ ಲವ್ ಮಾಡಿಬಿಟ್ಟು ಮಕ್ಕಳು ಒಂದು ಟೈಮ್ ಆದಮೇಲೆ ನಮ್ಮನ್ನ ಬಿಟ್ಟು ಹೋಗ್ಲೇಬೇಕಲ್ಲ. ಗೂಡಿಂದ ಪಕ್ಷಿ ಧಕ್ಕೆ ಬಲಿತ ಮೇಲೆ ಆರ್ಲೇಬೇಕಲ್ಲ. ನಿಮ್ಮ ಪಪ್ಪ ನನ್ನ ಮಮ್ಮ ತಿನ್ಸಲ್ಲ, ನಾನು ತಿನ್ಸೋದು. ಬಾ, ನಿನ್ನ ಮಮ್ಮನೂ ಬೇಡ ಏನು ಬೇಡ, ಹೋಗು ಅಂತವನು. ಪಪ್ಪ ಜೊತೆ ಬೈತೀಯಾ? ಅಂತೀವ್ರು. ಒತ್ತಿಸ್ಕೊ ಅವನಿಗೆ ಏನು ತರಲಿ? ಆಟ ಮಾಡ್ಬಾರ್ದು. ಆಯ್ತು ಓಕೆ ಸಮಾಧಾನ ಮಾಡಬೇಕು. ಫೈನಲಿ ಮನೆಗೆ ಬಂದು ಅಯ್ಯೋ ನನ್ನ ಗಾಡಿ ಪಂಚರ್ ಆಗಿದೆ. ಎರಡನ್ನ ಇನ್ನೊಂದು ಯಾವುದು ಗಾಡಿ ಮತ್ತೆ ನಿಮ್ಮ ಗಾಡಿ ಅದನ್ನು ಪಂಚರಾ? ನಿಮ್ಮ ಗಾಡಿ ನನ್ನ ಹೊಟ್ಟೆ ನನ್ನ ಎರಡು ಅಫ್ಕೋರ್ಸ್ ನನ್ನ ಬಾಡಿ ಗಾಡಿ ಥರನೇ ಅಲ್ವಾ. ಆ ಏರ್ ಕಮ್ಮಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿದೆ ನೋಡಿ. ಮೊಳೆ ಸಿಕ್ಕಾಕೊಂಡಿರಿ ಬ್ರೋ. ಪಾರ್ಸಲ್ಲ ನಂದು ನೆನ್ನೆ ಬಂದಿದ್ದು ಕೊಟ್ಟಾಯಿತು. ಇವತ್ತು ಇನ್ನೊಂದು ಬಂದಿದ್ದಲ್ಲ, ಡೆಲಿವರ್ಡ್ ಅಂತ ಬಂತು. ಓಕೆ ನೋಡ್ತೀನಿ. ಡೆಲಿವರ್ಡ್ ಅಂತ ಬಂತು ಕಣವ.
ಈಗ ಬಂದಿದೆ ನೋಡಿ ಪ್ರಾಡಕ್ಟು. ಇವತ್ತು ಬಂದೆ. ನೀನು ಈ ಅಪಾರ್ಟ್ಮೆಂಟಲ್ಲಿ ಇಲ್ದಿರೋದು ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದಾರೆ. ನಮ್ಮ ಪ್ರೆಸೆನ್ಸ್ ಯಾವತ್ತೂ ಮಿಸ್ ಆಗ್ಬೇಕಪ್ಪ. ಅಯ್ಯೋ ಹೋದ್ರೆ ಸಾಕು ಅನ್ಸ್ಬಾರ್ದು. ಕರೆಕ್ಟ್ ಅಲ್ವಾ? ಅವಾಗೆ ಬದುಕಿರೋದಕ್ಕೊಂದು ಅರ್ಥ. ಈಗ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮೌಲ್ಯ ಹತ್ರ. 6 ಗಂಟೆ ಆಗೋಯ್ತು ಪಾಪ. ಫೈನಲಿ ಕೆಲಸ ಎಲ್ಲ ಮುಗಿದೋಯ್ತು ಪಾಪ. ಇವತ್ತಿನ ಟಾಸ್ಕ್ ಅಪ್ಪ 6 ಗಂಟೆ ಆಯಿತು. ಇಷ್ಟು ತನಕ ಆಗೋಯ್ತು. ನಿನ್ನೆ ಮೊನ್ನೆ ಒಂಚೂರು ಬ್ರೇಕ್ ತಗೊಂಡಿದ್ದಕ್ಕೆ ಇವತ್ತು ಸರಿ. ನೆನ್ನೆ ಯಾಕೆ ನೀವು ವ್ಲಾಗ್ ಹಾಕಿಲ್ಲ? ನಂಗೆ ಹುಷಾರಿಲ್ಲ ಅಂತ ನಿಂಗೂ ಗೊತ್ತಲ್ವಾ? ಹೇಳಿ, ನಂಗೆ ಹುಷಾರಿಲ್ಲ. ನಾನು ಹೇಳಿದೆ, ಬೆಳಿಗ್ಗೆ ಹೇಳಿದೆ ಅವ್ರಿಗೆ. ಡ್ರಾಪ್ ಮಾಡ್ತೀನಿ ನಡಿ. ನಾನು ಹೇಳಿದ್ನ ಡ್ರಾಪ್ ಮಾಡಕ್ಕೆ. ನನ್ನನ್ನು ಯಾರು ನೀವು ಡ್ರಾಪ್ ಮಾಡಕ್ಕೆ? ನಾನು ಪಾಪ ನಡಿ, ಅಮ್ಮನ ಮನೆಗೆ ನಾನು ಕಳಿಸ್ಬೇಕು. ಅಲ್ಲ ಬಾಯಲ್ಲಿ ಈ ವಿಡಿಯೋ ಕಾನ್ವರ್ಸೇಷನ್ ಫುಲ್ಲು ಮೌಲ್ಯ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಾ ಬೇಡವಾ, ಏನಕ್ಕೆ ಈ ಥರ ಕಳ್ಸಕ್ಕೆ ರೆಡಿಯಾಗಿದೆಯಾ ಅಂತ ಅಂದ್ಬಿಟ್ಟು ನನ್ನ ಚಾರ್ಜ್ ಮಾಡೋಕ್ಕೆ ರೆಡಿಯಾಗಿದ್ಲು. ಸಗದಾಗಿತ್ತು ಈ ಕಾನ್ವರ್ಸೇಷನ್ನು. ಈ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ. ಈಗ ಬನ್ನಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಏನಾಯ್ತು ನೋಡೋಣ. ಅಯ್ಯೋ ನನ್ನ ಮಗ ನನಗೆ ಅನ್ನ ತಮ್ಮ ತಿನ್ನಿಸ್ತಾನೆ ನೋಡ್ರಪ್ಪ. ಅಲ್ಲಿ ನಮ್ಮ ಅತ್ತೆ ತಿನ್ನಿಸ್ತವ್ರೆ ಅಂತ ಇವನು ಬಂದು ತಿನ್ನಿಸ್ತವನ. ಅಯ್ಯೋ ದೇವ್ರಿ ಪಾಪ, ನಾನು ತಿನ್ನಿಸ್ತೀನಿ. ಅಮ್ಮ ನಾನು ಹೆಂಡ್ತಿಗೂ ತಿನ್ಸರಮ್ಮ ನನ್ನ ಮಗ. ಅಮ್ಮಂಗೆ ತಿನ್ಸವಾ? ತಿನ್ನ ಒಂಚೂರು ತಿನ್ನವ. ಸಾಕು ನಮ್ಮ ಮನೆಗೆ ಹೊಟ್ಟೆ ತುಂಬ ಕಣಮ್ಮ, ನಿಜವಾಗ್ಲೂ ಹೊಟ್ಟೆ ತುಂಬ ಕಣಮ್ಮ. ನಾನು ಅವಳು ಹೇಳಿದ ತಕ್ಷಣ ಶುರು ಮಾಡ್ತಾರೆ, ಹೇಳ್ಬೇಡ ಅಂತ ಅನ್ಕೊಂಡೆ. ಇದಾಗಿತ್ತು ಇವತ್ತಿನ ವೀಡಿಯೋ ಚಾಲೆಂಜ್. 2 ದಿನದ್ದು ವೀಡಿಯೋ ಒಟ್ಟಿಗೆ ಸೇರಿಸಿ ಹಾಕಿದ್ದೀನಿ. ಬಿಕಾಸ್ ಸ್ವಲ್ಪ ಒಂಚೂರು ಆಗಿಲ್ಲ ಎಡಿಟ್ ಮಾಡೋಕ್ಕೆಲ್ಲ ಆ ಟೈಮಲ್ಲೆಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ಅಂದು ಮೌಲಿಂದ ಆಯ್ತಲ್ಲ, ಸೊ ಅದು ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಕ್ರೇಜಿಯಾಗಿ ಮಾತಾಡಿದ್ದೀವಿ. ಆ್ಯಕ್ಚುಲಿ ನಾವಿಬ್ಬರು ಯಾವಾಗಲೂ ಹತ್ರ ಒಬ್ರಿಗೊಬ್ರು ಸ್ವಲ್ಪ ಲೈಟ್ ಹಾರ್ಟೆಡ್ ಇದ್ದಾಗ ಮಾತಾಡ್ತಾ ಇರ್ತೀವಿ. ಸೊ ಅಚಾನಕ್ಕಾಗಿ ಹಂಗೆ ಕ್ಯಾಮ್ರಾ ಆನ್ ಆಗಿತ್ತು, ಸರಿ ಅಂತ ಹಂಗೆ ಕಂಟಿನ್ಯೂ ಮಾಡಿದೆ, ಅದು ಕ್ಯಾಪ್ಚರ್ ಆಯಿತು. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.